ದಿಸ್ ಇಸ್ ಪ್ರಾಪರ್ ಲೀಗಲ್ ತುಂಬಾನೇ ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಬಾಯಪ್ಪ ಅಪ್ರೂವ್ಡ್ ಆಗಿದೆ, ಎಸ್ಪೆಷಲಿ ರೇರಾ ಇದೆ ವೀಕ್ಷಕರೇ, ಏಕಾತ ಇದೆ ಅಂತ ಹೇಳ್ಬೋದು, ಇಂಡಿವಿಜುವಲ್ ಏಕಾತ ಇದೆ, ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್. ದಿಸ್ ಇಸ್ ಸುಟೇಬಲ್ ಫಾರ್ ಎವ್ರಿ ಒನ್. ದೇವನಹಳ್ಳಿ, ಈ ಕಡೆ ನಮಗೆ ಹೊಸಕೋಟೆ, ಈ ಕಡೆ ನಮ್ಮ ಹೆಬ್ಬಾಳ, ಕೇರ್ಪುರಮ್ಮು, ಯಲಹಂಕ, ಇವನ್ ಯಲಹಂಕ ಸುತ್ತಮುತ್ತಲು ವೈಟ್ ಫೀಲ್ಡು ಎಲ್ಲರಿಗೂ ಕೂಡ ಹೇಳಿ ಮಾಡಿಸಿರೋಂಥ ಲೇಔಟು. ಕನೆಕ್ಟಿವಿಟಿ ಚೆನ್ನಾಗಿರೋದ್ರಿಂದ ಡೋಂಟ್ ವರಿ ಸರ್. ಯಾರಾದರೂ ಇಲ್ಲಿ ಬರ್ತೀವಿ, ನಾವು ಒಂದು ಕನ್ಸ್ಟ್ರಕ್ಷನ್ ಮನೆ ಮಾಡ್ಕೊಂಡು ಇರ್ತೀವಿ, ನಾಳೆ ಬೆಳಗ್ಗೆ ನಮಗೆ ದಿನ ಬೆಳಗ್ಗೆ ಎದ್ದಾಗ ಗ್ರಾಸರೀಸ್ ಬೇಕು, ಹಣ್ಣು ಹಂಪಲು ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು ನಾವು? ಎಷ್ಟು ದೂರ? ಇಲ್ಲಿ 1/2 ಕಿಲೋಮೀಟರ್ ಸರ್. ಇಲ್ಲೇ ಕಿಲೋಮೀಟರ್ ಅಷ್ಟೇ ನಡ್ಕೊಂಡು ವಾಕಿಂಗ್ ಎಲ್ಲ ಹೋಗಿ ನಾವೆಲ್ಲ ಫ್ರೆಶ್ ಹಾಲು, ಫ್ರೆಶ್ ತರಕಾರಿ ಎಲ್ಲ ಇಲ್ಲೇ, ಎಲ್ಲ ರೈತರು ಬೆಳೆಯೋದೆಲ್ಲ ಇಲ್ಲಿ ಪಕ್ಕದಲ್ಲೇ ಇದೆ. ಫ್ರೆಶ್ ಆಗಿ ಸಿಗುತ್ತೆ. ರೋಡು, ಪವರು, ವಾಟರು, ಇದಕ್ಕೆ ಏನ್ ವ್ಯವಸ್ಥೆ ಇದೆ ಇಲ್ಲಿ ಸರ್? 40 ಫೀಟ್ ರೋಡ್ ಎಂಟ್ರೆನ್ಸ್, ಓಕೆನಾ? ಇನ್ಸೈಡ್ ಎಲ್ಲ 30 ಫೀಟ್ ರೋಡ್ ಬರುತ್ತೆ ಸರಿ. ಎಲ್ಲ 9 ಇಂಚು ಕಾಂಕ್ರೀಟ್ ರೋಡ್ಸ್ಗಳು. ಹೌದು. ವಾಟರ್ ಕಲೆಕ್ಷನ್ ಎಲ್ಲಾನು ಫುಲ್ ಅಂಡರ್ ಕೇಬಲ್ ಬರುತ್ತೆ ನಿಮ್ಗೆ. ಒಳಗಡೆಯಿಂದನೇ ಬರುತ್ತೆ ಎಲ್ಲ ಒಳಗಡೆನೆ. ಎಲ್ಲ 3 ಬೋರ್ ಇದೆ. 3 ಬೋರ್ ಇದೆ. 1 ಲಕ್ಷ ಲೀಟರ್ ಸ್ಟೋರೇಜ್ ಇದೆ. ಆಮೇಲೆ ಮೇಲೆ ಬಂದು 80,000 ಲೀಟರ್ಸ್ ಇದೆ. 30-40 ಜಾಸ್ತಿ ಇದೆ, 30-50 ಜಾಸ್ತಿ ಇದೆ, ಯಾವ್ದು ಜಾಸ್ತಿ ಇದೆ? 30-40 ಜಾಸ್ತಿ ಇದೆ. ಜಾಸ್ತಿ ಇದೆ ಅಂತ 30-50 ಕಮ್ಮಿ ಇರೋದ್ರಿಂದ 30-50 ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿದೆ. 30-40 ಜಾಸ್ತಿ ಇದೆ ಅಂತ ಹೇಳ್ಬೋದು. ಸುತ್ತಮುತ್ತಲು ಇರುವಂತಹ ಕೆಲವೊಂದು ಕಂಪ್ನಿಗಳ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡಿ ಸರ್. ಸರ್, ಇಲ್ಲಿ ಟೋಟಲ್ KDB ಇಂಡಸ್ಟ್ರಿಯಲ್ ಏರಿಯಾ ಬಂದಿದೆ. 3500 ಎಕರೆಯಲ್ಲಿ ಬಂದಿದೆ. ಅದರಲ್ಲಿ ನಿಮಗೆ ಬೋಯಿಂಗು, ಏರೋಪ್ಯಾಸು ಅಂಡ್ ಅಮೆಜಾನಿಂಗು, ಸ್ವೆಲ್ಲು, ಕ್ರಿಕೆಟ್ ಸ್ಟೇಡಿಯಂ ಎಲ್ಲ ರೀತಿ ಬಂದಿದೆ. ತುಂಬಾ ಕಂಪನೀಸ್ ಇದೆ ಸರ್. ಡೆವಲಪ್ಮೆಂಟ್ ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ನಾವೆಲ್ಲರೂ ಕೂಡ ನಮ್ಮ ಜೀವಮಾನದಲ್ಲಿ 90% ಜನ ಒಂದೇ ಒಂದು ಮನೆ ಕಟ್ಟೋದು ಅಂತ ಅನ್ಕೊತೀನಿ. ಸೊ ಆ ಒಂದು ಮನೆ ಕಟ್ಟೋದಕ್ಕೂ ಕೂಡ ನಾವೊಂದು ಪ್ರಾಪರ್ ಆಗಿರುವಂತಹ ಸೈಟನ್ನು ಯಾಕೆ ತೊಗೊಳ್ಳೋದಿಲ್ಲ? ತುಂಬ ಜನ ಏನು ಮಾಡ್ತಾರೆ, ಕಮ್ಮಿ ರೇಟಿಗೆ ಸಿಗುತ್ತೆ, ಹತ್ತಿರದಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೋ ಮೋರಿ ಸೈಟ್ ತೊಗೊಳ್ಳುವಂಥದ್ದು, ಯಾವುದೋ ಕೆರೆ ಸೈಟ್ ತೊಗೊಳ್ಳುವಂಥದ್ದು, ತುಂಬ ಟ್ರಾಫಿಕ್ ಆಗೋಗ್ಬಿಟ್ಟಿದೆ ಅಲ್ಲಿ ತೊಗೊಳ್ಳುವಂಥದ್ದು. ಇನ್ನು ನಮ್ಮ ಮನೆ ಸುತ್ತಮುತ್ತಲು 1 ಕಿಲೋಮೀಟ್ರ್ ಹೋದ್ರೂ ಒಂದು ಪಾರ್ಕ್ ಸಿಗಲ್ಲ ಅಂಥ ಜಾಗದಲ್ಲಿ ತೊಗೊಳ್ಳುವಂಥದ್ದು. ತುಂಬ ಈ ರೀತಿ ಕೆಲಸಗಳನ್ನು ನೀವು ಮಾಡ್ತಾ ಇರ್ತೀರ. ಆದರೆ ನಾನು ಹೇಳುವಂಥದ್ದು, ತೊಗೊಳ್ಳೋದೇ ಮಾಡೋದೇ ಒಂದೇ ಸತಿ. ಯಾಕೆ ಪ್ರಾಪರಾಗಿ ಮಾಡಬಾರ್ದು? ಎಲ್ಲವೂ ಸಿಗುವಂತಹ ಒಂದು ಲೇಔಟನ್ನು ಯಾಕೆ ನೀವು ಯೋಚನೆ ಮಾಡಬಾರ್ದು? ಸೈಟ್ ತೊಗೋಬಾರ್ದು? ನೀವೆಲ್ಲ ಹೇಳ್ಬೋದು ಅವೆಲ್ಲ ಜಾಸ್ತಿ ಆಗುತ್ತೆ ಗುರು, ತುಂಬ 10,000 ಸ್ಕ್ವೇರ್ ಫೀಟ್, 7,000, 8,000 ಸ್ಕ್ವೇರ್ ಫೀಟ್ ಆಗುತ್ತೆ, ನಾವೆಲ್ಲಿ ಹುಡ್ಕಕ್ಕೆ ಹೋಗೋಣ? ಒಂದು ಒಳ್ಳೆ ಜಾಗದಲ್ಲಿ ಸಿಗ್ತಾ ಇಲ್ವಲ್ಲ ಅಂತಂದರೆ ಯೋಚನೆ ಮಾಡಿಬಿಡಿ. ಕನ್ನಡ ಕೋರ ಚಾನಲಲ್ಲಿ ರೆಗ್ಯುಲರ್ ಆಗಿ ಒಳ್ಳೊಳ್ಳೆ ಲೇಔಟ್ಗಳನ್ನು ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ. ಅದೇ ರೀತಿಯಲ್ಲಿ ಇವತ್ತು ಕೂಡ ಒಂದು ಒಳ್ಳೆ ಸೂಪರ್ ಆಗಿರುವಂಥ ಲೇಔಟು ಒಂದು ಒಳ್ಳೆ ಬೆಲೆಯಲ್ಲಿ ತೊಗೊಂಬಂದಿದ್ದೀನಿ. ಆ್ಯಂಡ್ ದಿಸ್ ಇಸ್ ಪ್ರಾಪರ್ ಲೀಗಲ್ ತುಂಬಾನೇ ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಬಾಯಪ್ಪ ಅಪ್ರೂವ್ಡ್ ಆಗಿದೆ, ಎಸ್ಪೆಷಲಿ ರೇರಾ ಇದೆ ವೀಕ್ಷಕರೇ, ಏಕಾತ ಇದೆ ಅಂತ ಹೇಳ್ಬೋದು, ಇಂಡಿವಿಜುವಲ್ ಏಕಾತ ಇದೆ, ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್. ಆ್ಯಂಡ್ ಹಾಗಾದರೆ ಈ ಲೇಔಟನ್ನು ನಮಗೆ ಯಾರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ ವೀಕ್ಷಕರೇ? ಈ ಲೇಔಟನ್ನು ನಮಗೆ ತೊಗೊಂಡ್ಬರ್ತಾ ಇರುವಂಥವ್ರು MVK ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್. ಆ್ಯಂಡ್ ಇವ್ರ ಕಡೆಯಿಂದ ನಮ್ಮ ಜೊತೆ ಮಾತಾಡೋದಕ್ಕೆ ಇದರ ಓನರ್ ಆಗಿರುವಂತಹ ರಾಮ್ ಸುಬ್ಬಾರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್, ನಾನು ಆಲ್ರೆಡಿ ಹೇಳಿದೆ, ಓಕೆ ನೋಡಿ, ಬೆಂಗಳೂರಲ್ಲಿ ದಿನ ಬೆಳಗ್ಗೆ ಅಂದರೆ ಒಂದು ನ್ಯೂಸ್ ಬರುತ್ತೆ, ಹೌದು, ರಾಜಕಾಲುವೆ ಪಕ್ಕದಲ್ಲಿ ಮನೆ ಕಟ್ಟಿದ್ದಾರೆ, ಹೊಡೆದಾಗ್ತಾ ಇದ್ದಾರೆ, ಹೌದು, ಇಲ್ಲೀಗಲ್ ಲೇಔಟ್ಗಳನ್ನು ರೆಡಿ ಮಾಡಿದ್ದಾರೆ, ಹೌದು, BDA ಇದ್ರೊಳಗಡೆ ಬರ್ತಾ ಇದೆ. ಇವನ್ ನಮ್ಮ ಏರಿಯಾದಲ್ಲೂ ಅದೇ ಸಮಸ್ಯೆ. 100%. ಸೊ ಆಗ ಜನ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಎಲ್ಲೋ ಕಮ್ಮಿ ಸಿಗ್ಬಿಡುತ್ತೆ ಹೌದು ಅಂತ ಹೇಳ್ಬಿಟ್ಟು ಈ ಮೋಸಕ್ಕೊಳಗಾಗ್ಬಿಟ್ಟು ಎಲ್ಲೆಲ್ಲೋ ಜಾಗ ತಗೊತಾ ಇದ್ದಾರೆ. ಸೊ ಅದಕ್ಕೆ ನಾನು ನಿಮ್ಗೆ ಕೇಳುವಂತ ಆಸ್ ಅ ಡೆವಲಪರ್ ನೀವ್ ಹೇಳಿ ಸರ್. ಸೊ ಬೆಂಗಳೂರವರು ಒಂದು ಜಾಗ ತಗೊಳ್ಬೇಕು ಅಂತ ಇರ್ಬೇಕಾದ್ರೆ ಇವಾಗಿನ ಕಾಲದಲ್ಲಿ ಪಕ್ಕ ಯೋಚನೆ ಮಾಡೋದು, ಒಂದನೇದಾಗಿ ಲೊಕ್ಯಾಲಿಟಿ ಮಾಡಬೇಕದು ಆ್ಯಕ್ಚುಲಿ, ಎರಡನೇದಾಗಿ ಲೀಗಲಿಟಿ, ಡಾಕ್ಯುಮೆಂಟೇಶನ್ ಯಾವ ಥರ ಇದೆ, ಮೂರನೇದಾಗಿ ಡೆವಲಪ್ಮೆಂಟ್. ನೋಡಿ, ಕೊರೋನಾ ಬಂದಲ್ಲಿಂದ ಜನರಿಗೆಲ್ಲರಿಗೂ ಬದುಕಿದ್ದಷ್ಟು ದಿನ ಚೆನ್ನಾಗಿ ಇದ್ಬಿಡೋಣ ಗುರು. ಒಳ್ಳೆ ಅಮ್ಯುನಿಟೀಸ್ ಇರಬೇಕು, ಮಕ್ಕಳಿಗೆ ಪಾರ್ಕ್ ಬೇಕು, CA ಏರಿಯಾ ಇರಬೇಕು, ಒಳ್ಳೆ ಜಾಗ ಇರಬೇಕು, ಪಾರ್ಕಿಂಗ್ ಇರಬೇಕು. ಇವತ್ತು ಬೆಂಗಳೂರಲ್ಲಿ ಒಳಗಡೆ ಆದರೂ ಎಲ್ಲೂ ಪಾರ್ಕಿಂಗ್ ಸಿಗಲ್ಲ. ಕರೆಕ್ಟಾ ಸರ್ ಇದು? ಸೊ ಇವುಗಳನ್ನೆಲ್ಲವನ್ನ ನಾವು ಕನ್ಸಿಡರ್ ಮಾಡಿದ್ರೆ ನಮ್ಮ ಅಥೇನಾಗೆ ಹೌದು ಬರ್ಬೋದಾ? ಬರ್ಬೋದು ಸರ್, ಆರಾಮಾಗಿ ಬರ್ಬೋದು ಅಂತ ಹೇಳ್ತೀರಾ? ಎಲ್ಲ ಥರ ನೀವು ಕೇಳಿದಕ್ಕೆ ಎಲ್ಲ ಥರನೂ ನಮ್ಮಲ್ಲಿದೆ. ಸರಿ ಇದೆ, ಎಲ್ಲ ಸರಿ ಇದೆ. ಜೊತೆಯಲ್ಲಿ ಬೆಲೆನೂ ಕರೆಕ್ಟ್ ಆಗಿದೆಯಾ? ಬೆಸ್ಟ್ ಪ್ರೈಸ್. ಸರಿ, ಹಾಗಾದ್ರೆ ಪ್ರೈಸ್ ಯಾರು ಕೊಡಲ್ಲ, ಚಾನ್ಸ್ ಇಲ್ಲ ಅಂತ ಹೇಳ್ತೀರಾ? ಸೊ ಇಲ್ಲಿನ ಏರಿಯಾಗೆ ಇಲ್ಲಿನ ಬೆಲೆನ ಕನ್ಸಿಡರ್ ಮಾಡಿದ್ರೆ ನೀವೇ ಹೇಳ್ತೀರಾ ಎಸ್ ದಿಸ್ ಇಸ್ ಡೆಫಿನೆಟ್ಲಿ ವರ್ತ್ ಅಂತ ಹೇಳ್ತೀರಾ? ಅದ್ರ ಬಗ್ಗೆ ಮಾತಾಡೋಣ. ಫಸ್ಟು
ನಮಗೆ ಏರಿಯಾ ಬಗ್ಗೆ ತಿಳಿಸ್ಕೊಡಿ, ಎಕ್ಸಾಕ್ಟ್ ಆಗಿ ನಾವು ಎಲ್ಲಿದ್ದೀವಿ ಸರ್ ಇದೆ? ಸರ್ ಇದು ಬಂದ್ಬಿಟ್ಟು ಬೂದಗೆರೆ ಟು ಕಾರ್ಗೋ ರೋಡ್, ಬೂದಗೆರೆ ಟು ಕಾರ್ಗೋ ರೋಡ್, ಏರ್ಪೋರ್ಟ್ ರೋಡು ಆ್ಯಂಡ್ ಜೊನ್ನಳ್ಳಿ ಬಸ್ ಸ್ಟಾಪಲ್ಲಿ ಇದೆ. ನಲ್ಲೂರು ಟು ಜೊನ್ನಳ್ಳಿ ಈಗ ಹೋಗ್ತಾ ಇದೆಯಲ್ಲ ರೋಡು. ಹಾಂ ಜೊನ್ನಳ್ಳಿ ಟು ಕಾರ್ಗೋ ನಲ್ಲೂರು ಟು ಜೊನ್ನಳ್ಳಿ ಬಸ್ ಸ್ಟಾಪಲ್ಲೇ ಇದೆ. ನಲ್ಲೂರು ಟು ಜೊನ್ನಳ್ಳಿ ಬಸ್ ಸ್ಟಾಪ್ ಸ್ಟಾಪಲ್ಲೇ ಬರುತ್ತೆ ನಮ್ದು, ರೋಡ್ಗೆ ಇದೆ ಪ್ರಾಜೆಕ್ಟ್ ನಮ್ಮದು. ಹಾಗಾದ್ರೆ ನೋಡಿ, ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಆಲ್ ಓವರ್ ಕರ್ನಾಟಕದಲ್ಲಿ ನೀವು ಯಾರಾದ್ರೂ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಉಳ್ಕೊಬೇಕು ನಾವು ಇಲ್ಲೇ ಇರಬೇಕು ಅಂತಂದ್ರೆ ನಿಮ್ಮ ಪ್ರಕಾರ ದಿಸ್ ಲೇಔಟ್ ಯಾರಿಗೆ ಸೂಟೇಬಲ್ ಆಗುತ್ತೆ ಸರ್ ನಿಮ್ಮ ಪ್ರಕಾರ? ಯಾವ್ಯಾವ ಏರಿಯಾದವ್ರಿಗೆ ಸೂಟೇಬಲ್ ಅಂತ ಹೇಳ್ತೀರಾ? ಸರ್ ಆರಾಮಾಗಿ ಎಲ್ಲ ಸಿಟಿ ಕಡೆಯಿಂದ ಬಂದು ನಮ್ಮಲ್ಲಿ ಆಲ್ರೆಡಿ ಬೇಜಾನ್ ಜನ ಪರ್ಚೇಸ್ ಮಾಡಿದ್ದಾರೆ. ತುಂಬಾ ಜನ ಎಲ್ಲ ಎಲ್ಲ ಸಿಟಿಯಲ್ಲಿ ಫುಲ್ ಟ್ರಾಫಿಕ್ ಇರೋದ್ರಿಂದ ಹತ್ರ ಒಂದು ಪೀಸ್ಫುಲ್ ಲೊಕೇಶನ್ ಬೇಕಂದ್ಬಿಟ್ಟು ಗೇಟೆಡ್ ಕಮ್ಯುನಿಟಿ ಈ ಥರ ಎಲ್ಲ ಬೇಕಾರೋದ್ರಿಂದ ನಮ್ಮದ್ರಲ್ಲಿ ಆಲ್ರೆಡಿ 50% ಸೋಲ್ಡ್ ಔಟ್ ಆಗಿದೆ. 50% ಖಾಲಿ, ಆಲ್ರೆಡಿ 50% ಸೋಲ್ಡ್ ಔಟ್. ಮಾತಾಡೋಣ ಅದ್ರ ಬಗ್ಗೆ, ಹೇಳಿ ಇನ್ನು ಮುಂದೆ ಕಂಟಿನ್ಯೂ ಮಾಡಿ. ಹಾಗೇನೆ ಆ ರೀತಿ ಆಗಿರೋದ್ರಿಂದ ಎಲ್ಲರಿಗೂ ಆಗುತ್ತೆ ಸರ್, ಏನು ತೊಂದರೆ ಇಲ್ಲ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ, ಬಂದು ಇವಾಗೆ ಮನೆ ಕಟ್ಕೊಬೋದು, ಇನ್ವೆಸ್ಟ್ಮೆಂಟ್ ಬೇಕಾದ್ರೆ ಮಾಡ್ಕೊಬೋದು. 3 years ಅಲ್ಲಿ 1 to ಡಬಲ್ ಆಗುತ್ತೆ ಅವ್ರಿಗೆ. 3 years ಅಲ್ಲಿ 100%. KDB ಪಕ್ಕದಲ್ಲಿ ಇರೋದ್ರಿಂದ ಎಲ್ಲ ಕಂಪ್ನೀಸ್ ಹತ್ರದಲ್ಲಿ ಇರೋದ್ರಿಂದ 2 kilometers ಅಲ್ಲಿ 100% 3 years ಅಲ್ಲಿ 1 to ಡಬಲ್ ಪಕ್ಕ ಆಗುತ್ತೆ ಅವ್ರಿಗೆ. ಸರ್ ಹೇಳಿದ್ ನಿಜಾನೇ. 3 years ಹಿಂದೆ ನಾನು ಕೂಡ ಓಡಾಡಿರುವಂಥ ಏರಿಯಾ ಬೂದಿಗೆರೆ ಇರ್ಬೋದು, ಇವೆಲ್ಲ ನಾನು ತುಂಬ ಓಡಾಡಿದ್ದೀನಿ. ಸರ್ ಹೇಳ್ದಂಗೆ 3 years ಹಿಂದ್ಗಡೆ ಇಲ್ಲಿ ಏನೂ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಇವತ್ತು 3 years ಮುಂದೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತಂದರೆ ಕ್ರೇಜಿ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಸರ್ ಹೇಳ್ದಂಗೆ ಇಲ್ಲಿ SEZ ಇದೆ, ಇಂಡಸ್ಟ್ರಿಯಲ್ ಏರಿಯಾ ಇದೆ, ಏರೋ ಸ್ಪೇಸ್ ಇದೆ, ಹತ್ರದಲ್ಲೇ ಏರ್ಪೋರ್ಟ್ ಇದೆ, ರಿಂಗ್ ರೋಡ್ ಇದೆ. ಎಷ್ಟೇ ರಿಂಗ್ ರೋಡ್ ಬೇರೆ ಹತ್ರ 2 kilometers ಅಷ್ಟೇ ಆಗಿದೆ, ಆಲ್ರೆಡಿ ರನ್ನಿಂಗ್ ಇದೆ. ಸೊ ದಿಸ್ ಇಸ್ ಸೂಟೇಬಲ್ ಫಾರ್ ಎವ್ರಿವನ್. ದೇವನಹಳ್ಳಿ ಈ ಕಡೆ ನಮಗೆ ಹೊಸಕೋಟೆ, ಈ ಕಡೆ ನಮ್ಮ ಹೆಬ್ಬಾಳ, KR ಪುರಮ್ಮು, ಯಲಹಂಕ, ಇವನ್ ಯಲಹಂಕ ಸುತ್ತಮುತ್ತಲು ವೈಟ್ ಫೀಲ್ಡು ಎಲ್ಲರಿಗೂ ಕೂಡ ಹೇಳಿ ಮಾಡಿಸಿರೋಂಥ ಲೇಔಟು. ಕನೆಕ್ಟಿವಿಟಿ ಚೆನ್ನಾಗಿರೋದ್ರಿಂದ ಡೋಂಟ್ ವರಿ, ಬರ್ಬೋದು ಇಲ್ಲಿ ನೀವು ಆರಾಮಾಗಿ ನಿಮ್ಮ ಜೀವನನೂ ಮಾಡ್ಕೋಬೋದು. ಇಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೆ ಆಲ್ ಓವರ್ ಕರ್ನಾಟಕದಿಂದ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸರ್ ಹೇಳ್ದಂಗೆ 3 year ಅಲ್ಲಿ ಗೋಲ್ಡ್ಗಿಂತ ಫಾಸ್ಟ್ ರಿಟರ್ನ್ ಕೊಡುತ್ತೆ ಅಂತ ಹೇಳ್ಬೋದು. ಸರ್ ಇವಾಗ ಡಾಕ್ಯುಮೆಂಟೇಷನ್ ಲೀಗಲಿಟಿ ಹೇಳಿ ಸರ್, ನಮಗೆ ಯಾವ ರೀತಿ ಡಾಕ್ಯುಮೆಂಟೇಷನ್ ಇದೆ? ಜನರಲ್ ಪ್ರಾಪರ್ಟಿ ಓಕೆನಾ, ಚೇಂಜ್ ಆಫ್ ಲ್ಯಾಂಡ್ ಮಾಡಿ ಆ್ಯಂಡ್ ಕನ್ವರ್ಷನ್ ಆಗಿದೆ, ಬಯಪ್ ಅಪ್ರೂವಲ್ ಸಿಕ್ಕಿದೆ, ರೇರಾ ಅಪ್ರೂವ್ಡ್ ಆಗಿದೆ, ಇವೆಲ್ಲ ಆಗಿದೆ ಸರ್ ನಮ್ದು. ಎವ್ರಿಥಿಂಗ್ ಇಸ್ ಡನ್. ಎಲ್ಲ ಡನ್. ಏಕತಾ ಇದೆಯಾ? ಏಕತಾ ಇದೆ ಸರ್, ಪ್ರತಿಯೊಂದು ಸೈಟ್ಸ್ಗೂ ಏಕತಾ ಸಿಗುತ್ತೆ. ಇಂಡಿವಿಜುವಲ್ ಏಕತಾ ಸಿಗುತ್ತೆ. ಈಸಿ ಟು ಟ್ರಾನ್ಸ್ಫರ್ ಆಗುತ್ತೆ ಏಕತಾ? ಈಸಿ ಆಗುತ್ತೆ. ಇವಾಗೆಲ್ಲ ಆನ್ಲೈನ್ ಆಗಿದ ತಕ್ಷಣ ಹೌದು ಅವ್ರ ರಿಜಿಸ್ಟ್ರೇಷನ್ ತಕ್ಷಣ ಹಂಗೆ 1 week ಅಲ್ಲಿ ಅವ್ರು ಚೇಂಜ್ ಮಾಡ್ಕೊಬೋದು. ಇನ್ನೊಂದು ಸರ್, ತುಂಬ ಜನ ಕಡೆ ನಾವು ಹೋಗ್ತೀವಿ, ಹೋಗಿ ಶೂಟನ್ನು ಮಾಡಿರ್ತೀವಿ, ಬಟ್ ಹೇಳ್ತಾರೆ ಸರ್ 1 ತಿಂಗಳ ರಿಜಿಸ್ಟರ್ ಆಗಲ್ಲ, 2 ತಿಂಗಳ ರಿಜಿಸ್ಟರ್ ಆಗಲ್ಲ. ಸೊ ದಿಸ್ ಇಸ್ ರೆಡಿ ಟು ರಿಜಿಸ್ಟ್ರೇಷನ್ ಸರ್? ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್. ಹೌದು, ಉಳ್ಕೋಬೋದಾ ನಾವು ಇಲ್ಲಿ ಉಳ್ಕೊಬೋದು 100%. ಓಕೆ, ಸೂಪರ್ ಅಂತ ಹೇಳ್ಬೋದು. ಸರ್ ಇವಾಗ ಇದೆಲ್ಲ ಆದಮೇಲೆ ಬರೋದು ನಮಗೆ ಇಲ್ಲಿರೋ ಡೆವಲಪ್ಮೆಂಟ್ ಬಗ್ಗೆ ನಾವು ನಿಂತ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರಲ್ಲ. ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ, ಎಲ್ಲಿ ಏನೇನು ಬರುತ್ತೆ, ಏನೇನು ಸಿಗುತ್ತೆ, ಪ್ರತಿಯೊಂದು ತಿಳ್ಸ್ಕೊಡೋಣ. ಹಾಗಾದ್ರೆ ಸೊ ವೀಕ್ಷಕರೇ, ದಯವಿಟ್ಟು ವಿಡಿಯೋನ ಪೂರ್ತಿ ನೋಡೋದನ್ನ ಮರಿಬೇಡಿ. ಅಷ್ಟೇ ಹೇಳಿದೆ, ನೀವೇನಾದರೂ ಸುತ್ತಮುತ್ತಲು ಇರುವಂಥವ್ರು ಬಾಡಿಗೆಗಿದ್ದೀರಾ, ನಮ್ಮದು ಒಂದು ಸ್ವಂತ ಮನೆ ಇರಲಿ ಅಂತಿದ್ರೆ ಡೆಫಿನೆಟ್ಲಿ ಸ್ಕ್ರೀನ್ ಮೇಲೆ ಬರ್ತಂಥ ನಂಬರ್ ಮೂಲಕ MVK ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಬನ್ನಿ ಸರ್ ಇಂದ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ನಡೀರಿ ಸರ್, ಹೋಗೋಣ, ಒಳಗಡೆ ಹೋಗೋಣ. ಸರ್ ಈಗ ಮೊದಲೇದಾಗಿ ಕೇಳೋದು, ನಿಮ್ಮ ಲೇಔಟ್ ಎದುರುಗಡೆನೇ ಒಂದು ಮೇನ್ ರೋಡ್ ಇರೋದ್ರಿಂದ ಇದು ಹಿಂಗೆಲ್ಲಿ ಹೋಗುತ್ತೆ? ಈ ಕಡೆ ಹೋದ್ರೆ ಎಲ್ಲಿ ಹೋಗುತ್ತೆ ಸರ್? ಈ ಕಡೆ ಹೋದ್ರೆ ಬೂದಿಗೆರೆಗೆ ಹೋಗುತ್ತೆ, ಲೆಫ್ಟ್ಗೆ ಹೋದ್ರೆ ಜೊನ್ನಳ್ಳಿ, ನಲ್ಲೂರು ಅಂಡ್ STRR ರಿಂಗ್ ರೋಡ್ 2 kilometers ಓನ್ಲಿ. 2 kilometerಗೆ STRR ರಿಂಗ್ ರೋಡ್. ಸರ್ ಇದು ಈಗೇನೋ ಚಿಕ್ಕದಿದೆ, ಫ್ಯೂಚರ್ ಅಲ್ಲಿ ಇದು ದೊಡ್ಡದಾಗ ಚಾನ್ಸ್ 60 ಅಡಿ ರೋಡ್ ಆಗುತ್ತೆ ಸರ್, 100%. 60 feet ರೋಡ್ ಆಗುತ್ತೆ. ಬನ್ನಿ ಒಳಗಡೆ ಬರೋಣ. ಸೊ ಲೇಔಟ್ ಒಳಗಡೆ ಇದು ಎಷ್ಟು ದೊಡ್ಡ ರೋಡ್ ಕೊಡ್ತಾ ಇದ್ರೆ ಸರ್? ಇದು 40 feet ರೋಡ್ ಸರ್, ಇದು ಎಂಟ್ರೆನ್ಸ್ 40 ಅಡಿ ರೋಡ್. ಓಕೆ, ಈ ಕಡೆ ಎಲ್ಲ ಜಾಗ ಎಲ್ಲ ಬಿಟ್ಟಿದ್ದೀರಲ್ಲ, ಇವೇನು ಜಾಗ ಬಿಟ್ಟಿದ್ದೀರಾ? ಕಮರ್ಷಿಯಲ್ ಸೈಟ್ ಅದ ನಿಮಗೆ. ಓ, ಇಲ್ಲಿ ಕಮರ್ಷಿಯಲ್ ಸೈಟ್ಸ್ ಅವೈಲೇಬಲ್ ಇದೆ? ಕಮರ್ಷಿಯಲ್ ಸೈಟ್ ಇದೆ ಇದರಲ್ಲಿ. ಇದು ನಿಮ್ಮ ಆಫೀಸ್ ಸರ್? ಇದು ಸೈಟ್ ಆಫೀಸ್ ಸರ್ ಇದು. ಓಕೆ ಸರ್, ಇಲ್ಲಿನ ಡೆವಲಪ್ಮೆಂಟ್ ಅಂತ ಹೇಳಿ ಅಂದ್ರೆ ಎಂಟ್ರೆನ್ಸ್ ಅಲ್ಲಿ ನಮಗೆ ಏನೇನು ಡೆವಲಪ್ಮೆಂಟ್ ಸಿಗ್ತಾ ಇದೆ, ಏನೇನು ಬರ್ತಾ ಇದೆ? ಪ್ಲಾಂಟರ್ ಬಾಕ್ಸ್ ಬರುತ್ತೆ ಸರ್ ಇದು ನಿಮಗೆ. ಪ್ಲಾಂಟರ್ ಬಾಕ್ಸ್ ಬರುತ್ತೆ. ಇದೇನಿದು ಮನೆ ತರ ಮಾಡಿದ್ದೀರಾ? ಇದು ಸೆಕ್ಯೂರಿಟಿ ಕ್ಯಾಬಿನ್ ಸರ್ ಇದು ನಿಮಗೆ. ಎಲ್ಲ ಲೇಔಟ್ಗೆಲ್ಲ ಫುಲ್ ಸೆಕ್ಯೂರಿಟಿ ಕ್ಯಾಬಿನ್ ಬರುತ್ತೆ. ಸೊ ವೀಕ್ಷಕರೇ ನೋಡಿ, ವಿಮಾನ ಕೂಡ ಹೋಗ್ತಾ ಇದೆ. ಸೊ ಏರ್ಪೋರ್ಟ್ ಇಂದ ತುಂಬಾ ಹತ್ರ ಇರುವಂತ ಲೇಔಟ್ ಅಂತ ಹೇಳ್ಬೋದು. ಏರ್ಪೋರ್ಟ್ ಇಂದ ಎಷ್ಟು ದೂರ ಆಗುತ್ತೆ ಸರ್ ಇಲ್ಲಿ? ಸರ್ ಏರ್ಪೋರ್ಟ್ಗೆ ನೀವು ಮೇನ್ ಎಂಟ್ರೆನ್ಸ್ ಹೋಗ್ಬೇಕಂದ್ರೆ 8 kilometers, ಬ್ಯಾಕ್ ಗೇಟ್ ಅಂದ್ರೆ 2 kilometers. 2 kilometerಗೆ ಬ್ಯಾಕ್ ಗೇಟ್ ಹೋಗ್ಬಿಡ್ಬೋದು. ಇದನ್ನ ಆರ್ಚ್ ದೊಡ್ಡದಾಗ ಆರ್ಚ್ ಕೂಡ ಮಾಡ್ಕೊಡ್ತೀರಾ? ದೊಡ್ಡ ಎಂಟ್ರೆನ್ಸ್ ಸರ್ ಇದು. ವೆಲ್ಕಮ್ ಆರ್ಚ್ 2000 kg ಅಲ್ಲಿ ಗೇಟ್ ಬರುತ್ತೆ, ದೊಡ್ಡ ಗೇಟ್ ಬರುತ್ತೆ ನಿಮಗೆ. ಓಕೆ. ಸೊ ಸೆಕ್ಯೂರಿಟಿ ಬಗ್ಗೆ ಟೆನ್ಷನ್ ಬೇಡ. ಸೆಕ್ಯೂರಿಟಿ ಬಗ್ಗೆ CCTV ಎಲ್ಲ ಫುಲ್ 24/7 ಬಾರ್ ಇರುತ್ತೆ ಸರ್. ಇಲ್ಲಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಲೇಔಟ್ ಬಗ್ಗೆ ಆಮೇಲೆ ಮಾತಾಡೋಣ. ಸ್ವಲ್ಪ ಕನೆಕ್ಟಿವಿಟಿ ಬಗ್ಗೆ ಹೇಳಿ. ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಬರಬೇಕು ಅಂದ್ರೆ ಹೇಗೆ ಬರ್ಬೋದು, ಎಲ್ಲೆಲ್ಲಿ ಹೋಗ್ಬೋದು ನಾವು ಇಲ್ಲಿಂದ? ಒಂಚೂರು ಕನೆಕ್ಟಿವಿಟಿ ಹೇಳಿ ಸರ್. ಸರ್ ಇಲ್ಲಿಂದ STRR ರಿಂಗ್ ರೋಡ್ 2 kilometer ಹೋದ್ರೆ ಅಲ್ಲಿಂದ ನೀವು ಎಲ್ಲೇ ಹೋಗ್ಬೋದು. ಎನಿಥಿಂಗ್ ಯಾವ್ದು ತಿರುಪತಿಗೆ ಆಗಿರ್ಬೋದು, ಹೈದರಾಬಾದ್, ಮೆಡ್ರಾಸ್, ಎಲ್ಲಿಗೆ ಬೇಕಾದ್ರೆ ಕನೆಕ್ಟಿವಿಟಿ ಸಿಗುತ್ತೆ. STRR ರಿಂಗ್ ರೋಡ್ ಹೋಗಿ ನಾವು ಅಟ್ಯಾಚ್ ಆಗ್ಬಿಟ್ರೆ ಅಲ್ಲಿಂದ ಎಲ್ಲಾ ರೀತಿನೂ ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು. ಆ ತರ ಮೇನು ರಿಂಗ್ ರೋಡ್ ಇದು. ರಿಂಗ್ ರೋಡ್ಗೆ ಕನೆಕ್ಟಿವಿಟಿ ಕೊಟ್ಟಿದ್ದೀರಾ? ಇಲ್ಲಿಂದ ನಿಮ್ಗೆ ಬಂದ್ಬಿಟ್ಟು ಬೂದಿಗೆರೆ ಬಂದ್ಬಿಟ್ಟು 6 kilometer, ಹೊಸಕೋಟೆ ಬಂದು 20 kilometer, KR ಪುರಂ ಬಂದು 20 kilometer, ವೈಟ್ ಫೀಲ್ಡ್ 25 kilometer, ಯಲಹಂಕ ನಿಮ್ಗೆ 20 kilometer, ಹೆಬ್ಬಾಳ 25 kilometers,
ಏರ್ಪೋರ್ಟ್ ಓನ್ಲಿ ಜಸ್ಟ್ 8 ಕಿಲೋಮೀಟರ್ಸ್ ಇಲ್ಲಿಂದ ನಮ್ಮ ಎಂಟ್ರೆನ್ಸ್ ಇಂದ. ಸೊ ಎವ್ರಿಥಿಂಗ್ ಇದು ಒಂದು ಅರ್ಧ ಗಂಟೆಲಿ ಎಲ್ಲ ಕಡೆ ರೀಚ್ ಎಲ್ಲ ಅರ್ಧ ಗಂಟೆ. ದೇವನಹಳ್ಳಿ ಮೇನ್ ನಿಮ್ಗೆ 9 ಕಿಲೋಮೀಟರ್ ಸರ್ ಇಲ್ಲಿಂದ. 9 ಕಿಲೋಮೀಟರ್ ಅಲ್ಲಿ ನೀವು ಹೋಗಿದ್ರೆ ಎಲ್ಲ ರೀತಿಯೂ ನಿಮಗೆ ಕಾಲೇಜ್ ಆಗಿರ್ಬೋದು, ಎನಿಥಿಂಗ್ ಹಾಸ್ಪಿಟಲ್ಸ್ ಎಲ್ಲ ದೊಡ್ಡ ಎಲ್ಲ ರೀತಿಯೂ ನಿಮ್ಗೆ 9 ಕಿಲೋಮೀಟರ್ ಎಲ್ಲ ಸಿಗುತ್ತೆ ಸರ್. ಸರ್ ಇಂಡಸ್ಟ್ರೀಸ್ ಅಂತ ಬಂದಾಗ ಯಾವ್ಯಾವ ರೀತಿ ಇಂಡಸ್ಟ್ರೀಸ್ ಎಲ್ಲ ಇಲ್ಲಿ ಬರ್ತಾ ಇದೆ? ಯಾವ್ಯಾವ ಸರ್ ಇಂಡಸ್ಟ್ರಿ? ಎಲ್ಲ ಟೋಟಲ್ 3,500 ಎಕರೆಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬಂದಿರೋದು. ಓಕೆನಾ, BCCI ಸ್ಟೇಡಿಯಂ ರೆಡಿ ಆಗಿದೆ, ಆಲ್ರೆಡಿ ಮ್ಯಾಚ್ ಸಹ ನಡೀತಾ ಇದೆ. ಆಮೇಲೆ ಸೆಲ್ಲು, ಏರೋಪಸ್ ಈ ತರ ಕಂಪ್ನೀಸ್ ಎಲ್ಲ ಜಾಸ್ತಿ ಕಂಪ್ನೀಸ್ ಬಂದಿದೆ ಸರ್. ಆ್ಯಂಡ್ ನಾನು ಎಲ್ಲ ಮಾತಾಡ್ತಾ ಇರಬೇಕಾದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಎಲ್ಲದರ ಲೀಸ್ಟ್ ಬರ್ತಾ ಇರುತ್ತೆ, ಯಾವ್ಯಾವ ಕಂಪನೀಸ್ಗಳು ಸುತ್ತಮುತ್ತಲು ಡೆವಲಪ್ಮೆಂಟ್ ನಡೀತಾ ಇದೆ. ಬೋಯಿಂಗ್ ಇರ್ಬೋದು, ಎಲ್ಲ ಕಂಪ್ನಿಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ. ಪ್ರತಿಯೊಂದು ಇನ್ಫಾರ್ಮೇಷನ್ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಸರ್ ಇನ್ನು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ಗಳು ಯಾವ್ದಾದಿದೆ ಸರ್ ಇಲ್ಲಿ? ಸರ್ ನಮಗೆ ಇಲ್ಲಿಂದ ಆಕಾಶ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಆಕಾಶ್ ಇಂಟರ್ನ್ಯಾಷನಲ್ ಕಾಲೇಜ್ ಆಗಿರ್ಬೋದು, ಎಲ್ಲ ರೀತಿ ಮೇನ್ ದೊಡ್ಡದು ಅದಿದೆ. ಓಕೆ, ಬೇರೆ ಬೇರೆ ತರ ತುಂಬಾ ಇದಾವೆ ಸರ್. ತುಂಬಾ ಇದೆ ಅಂತ ತುಂಬಾ ಹೇಳ್ತೀರಾ? ಇದೆ. ಅವೈಲೇಬಿಲಿಟಿ ಚೆನ್ನಾಗಿದೆ ಇಲ್ಲಿ? ತುಂಬಾ ಇದೆ ಸರ್ ಸ್ಕೂಲ್ಸ್ ಬಗ್ಗೆ, ಅದೆಲ್ಲ ಏನು ತೊಂದರೆ ಇಲ್ಲ. ಸರ್ ಯಾರಾದ್ರೂ ಇಲ್ಲಿ ಬರ್ತೀವಿ, ನಾವು ಒಂದು ಕನ್ಸ್ಟ್ರಕ್ಷನ್ ಮನೆ ಮಾಡ್ಕೊಂಡು ಇರ್ತೀವಿ, ನಾಳೆ ದಿನ ಬೆಳಗ್ಗೆ ನಮಗೆ ದಿನ ಬೆಳಗ್ಗೆ ಎದ್ದಾಗ ಗ್ರಾಸರೀಸ್ ಬೇಕು, ಹಣ್ಣು ಹಂಪಲು ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು ನಾವು? ಎಷ್ಟು ದೂರ? ಇಲ್ಲಿ 1/2 ಕಿಲೋಮೀಟರ್ ಸರ್. ಇಲ್ಲೇ ಕಿಲೋಮೀಟರ್ ಅಷ್ಟೇ ನಡ್ಕೊಂಡು ವಾಕಿಂಗ್ ಎಲ್ಲ ಹೋಗಿ ನಾವೆಲ್ಲ ಫ್ರೆಶ್ ಹಾಲು, ಫ್ರೆಶ್ ತರಕಾರಿ ಎಲ್ಲ ಇಲ್ಲೇ, ಎಲ್ಲ ರೈತರು ಬೆಳೆಯೋದೆಲ್ಲ ಇಲ್ಲಿ ಪಕ್ಕದಲ್ಲೇ ಇದೆ. ಫ್ರೆಶ್ ಆಗಿ ಸಿಗುತ್ತೆ. ಮನೆ ಕಟ್ಕೊಂಡ್ರೆ ಅಂತಂದ್ರೆ ಬೆಳಗ್ಗೆ ವಾಕಿಂಗ್ ಹೋಗ್ತಿರಲ್ಲ ಸರ್ ಹೇಳ್ದಂಗೆನೆ, ಹೋಗ್ಬಿಟ್ಟು ನಿಮ್ಗೆ ಏನೇನು ಬೇಕೋ ಪ್ರತಿಯೊಂದನ್ನು ಕೂಡ ಬೈ ಮಾಡ್ಕೊಂಡು ಬರ್ಬೋದು ಅಂತ ಹೇಳ್ತೀನಿ. ಸೊ ಅವೈಲೇಬಿಲಿಟಿ ಇರ್ಬೋದು, ಡೆವಲಪ್ಮೆಂಟ್ ಇರ್ಬೋದು, ಎವ್ರಿಥಿಂಗ್ ಈಸ್ ಟಾಪ್ ನಾಚ್ ವೀಕ್ಷಕ. ಸರ್ ಲೇಔಟ್ ಅಂತ ಬಂದಾಗ ಫಸ್ಟ್ ಕೇಳೋದು ಬೇಸಿಕ್ ಕಮ್ಯುನಿಟೀಸ್, ರೋಡು, ಪವರು, ವಾಟರು, ಇದಕ್ಕೆ ಏನು ವ್ಯವಸ್ಥೆ ಇದೆ ಇಲ್ಲಿ? ಸರ್ 40 ಫೀಟ್ ರೋಡ್ ಎಂಟ್ರೆನ್ಸ್. ಓಕೆನಾ, ಇನ್ಸೈಡ್ ಎಲ್ಲ 30 ಫೀಟ್ ರೋಡ್ ಬರುತ್ತೆ ನಿಮ್ಗೆ. ಸರಿ, ಎಲ್ಲ 9 ಇಂಚು ಕಾಂಕ್ರೀಟ್ ರೋಡ್ಸ್. ಕಾಂಕ್ರೀಟ್ ರೋಡ್ಸ್ಗಳು? ಹೌದು. ವಾಟರ್ ಕಲೆಕ್ಷನ್ ಎಲ್ಲಾನು ಫುಲ್ ಅಂಡರ್ ಕೇಬಲ್ ಬರುತ್ತೆ ನಿಮ್ಗೆ. ಒಳಗಡೆಯಿಂದನೇ ಬರ್ತಾ ಇದೆ? ಎಲ್ಲ ಒಳಗಡೆನೆ. ಎಲ್ಲ 3 ಬೋರ್ ಇದೆ. 3 ಬೋರ್ ಇದೆ. 1 ಲ್ಯಾಕ್ ಲೀಟರ್ ಸ್ಟೋರೇಜ್ ಇದೆ. ಆಮೇಲೆ ಮೇಲೆ ಬಂದು 80,000 ಲೀಟರ್ಸ್ ಇದೆ. 80,000 ಲೀಟರ್ ಮೇಲ್ಗಡೆ ಕೊಡ್ತಾ ಇದ್ದೀರಾ? ಅಂಡರ್ಗ್ರೌಂಡ್ 1 ಲ್ಯಾಕ್ ಕೊಡ್ತಾ ಇದ್ದೀರಾ? ಬಂದು 1 ಲ್ಯಾಕ್ ಲೀಟರ್. ಸೀವೇಜು, STPಗೆ ಏನು ವ್ಯವಸ್ಥೆ ಮಾಡ್ತಾ ಇದ್ದೀರಾ? ಸರ್ ಸಿವೇಜ್ಗೆಲ್ಲ STP ಟ್ಯಾಂಕ್ ರೆಡಿ ಇದೆ. 80,000 ಲೀಟರ್ಸ್ ಅದನ್ನು ರೆಡಿ ಇದೆ. ಅದನ್ನು ರೆಡಿ ಆಗಿದೆ ಅಂತ ಹೇಳ್ಬೋದು. ಓಕೆ, ಪವರ್ನ ವ್ಯವಸ್ಥೆ ರೆಡಿ ಇದೆಯಾ? ಪವರ್ ರೆಡಿ ಇದೆ ಸರ್. ಅದು ಅಂಡರ್ಗ್ರೌಂಡ್ ಹೋಗ್ತಾ ಇದೆ? ಅಂಡರ್ಗ್ರೌಂಡ್ ಎಲ್ಲ ಮುಗಿದೋಗಿದೆ ಸರ್, ಎಲ್ಲ ಫಿನಿಶ್. ಓಕೆ ಸರ್, ಬೇಸಿಕ್ ಕಮ್ಯುನಿಟೀಸ್ ಏನೋ ಹೇಳಿದ್ರಿ, ಸ್ವಲ್ಪ ಅಡ್ವಾನ್ಸ್ಡ್ ಕಮ್ಯುನಿಟೀಸ್ ಇಲ್ಲ, ಯಾಕಂದ್ರೆ ಈ ಕಾಲದಲ್ಲಿ ತುಂಬಾ ಜನ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರ್ಬೇಕು ನಾವು ಅನ್ನೋದನ್ನು ಕೂಡ ಇಷ್ಟಪಡ್ತಾರೆ. ಏನೇನು ಕೊಡ್ತಾ ಇದ್ದಾರೆ ಸರ್ ಇಲ್ಲಿ? ಎಲಿಗೆಂಟ್ ಎಂಟ್ರೆನ್ಸ್ ಆರ್ಚ್ ಬರುತ್ತೆ, ಗೇಟೆಡ್ ಕಮ್ಯುನಿಟಿ, ಪಾರ್ಕ್ ಏರಿಯಾ, 24/7 ಸೆಕ್ಯೂರಿಟಿ, CCTV ಸರ್ವೆಲೆನ್ಸ್ ಬರುತ್ತೆ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಬರುತ್ತೆ, ವಾಕಿಂಗ್ ಪಾತ್ ಬರುತ್ತೆ, ಕ್ರಿಕೆಟ್ ಪಿಚ್ ಬರುತ್ತೆ, ಆ್ಯಂಡ್ ಪಾಥ ಸಿಟಿ ಬರುತ್ತೆ ನಿಮಗೆ, ಸೆಕ್ಯೂರಿಟಿ ಕ್ಯಾಬಿನ್ ಬರುತ್ತೆ, ಲೋಟಸ್ ಪಾಯಿಂಟ್ ಬರುತ್ತೆ ಸರ್. ಇಷ್ಟು ಅಮ್ಯುನಿಟೀಸ್ ಬರುತ್ತೆ. ಇನ್ನೂ ಇದೆ ಸರ್ ಇದರಲ್ಲಿ, ಇನ್ನೂ ನಿಮಗೆ ಇನ್ಕ್ಲೂಡ್ ಮಾಡಬೇಕು. ಸೊ ಟೋಟಲ್ ಎಷ್ಟು ಅಮ್ಯುನಿಟೀಸ್ ಇರ್ಬೋದು? ಟೋಟಲ್ 20 ಬರುತ್ತೆ ಸರ್. 20 ಅಮ್ಯುನಿಟೀಸ್ ಬರುತ್ತೆ ನಿಮಗೆ. ಓಕೆ, ನಿಮ್ಮಲ್ಲಿ ತುಂಬಾ ಜನ ನಾವು ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ, ನಮ್ಗೆ ಅಡ್ವಾನ್ಸ್ಡ್ ಆಗಿರಬೇಕು ಲೇಔಟ್ ಅನ್ನ ಬಯಸೋರಿಗೆ ಇದು ಹೇಳಿ ಮಾಡಿಸಿರುವಂಥ ಲೇಔಟ್ ವೀಕ್ಷಕರೇ. ಸರ್ ಇವಾಗ ಲೇಔಟ್ ಒಳಗಡೆ ಬಂದಾಗ, ಫಾರ್ಮೇಷನ್ ಅಂತ ಬಂದಾಗ ಟೋಟಲ್ ಎಷ್ಟು ಎಕ್ರೇಲ್ ಮಾಡಿದ್ದೀರಾ, ಎಷ್ಟು ಸೈಟ್ಸ್ಗಳಾಗಿದೆ, ಆ್ಯಂಡ್ ಯಾವ್ಯಾವ ಡೈಮೆನ್ಷನ್ನು, ಯಾವ್ಯಾವ ಫೇಸಿಂಗ್ ಸಿಗುತ್ತೆ ಸರ್ ಇಲ್ಲಿ? ಸರ್ ಟೋಟಲ್ ಇದು ಬಂದ್ಬಿಟ್ಟು 4.25 ಎಕರೆ ಬರುತ್ತೆ. ಓಕೆ, 79 ಸೈಟ್ಸ್ ಬರುತ್ತೆ. ಅದರಲ್ಲಿ ನಿಮಗೆ 900 ಇಂದ 2,000 ಅಡಿ ತನಕನೂ ನಿಮ್ಗೆ ಸಿಗುತ್ತೆ. ಓಕೆ, ಅದರಲ್ಲಿ 900 ಸ್ಕ್ವೇರ್ ಫೀಟು, 1,200, 1,500, 2,000 ಸ್ಕ್ವೇರ್ ಫೀಟು ಈ ರೀತಿ ಎಲ್ಲ ಸಿಗುತ್ತೆ. ಆ್ಯಂಡ್ ಈಸ್ಟು, ವೆಸ್ಟು, ಸೌತ್ 3 ಥರನೂ ಕಾರ್ನರ್ ಎಲ್ಲ ಸಿಗುತ್ತೆ. ಎಲ್ಲ ಅವೈಲೇಬಲ್ ಇದೆ? ಎಲ್ಲ ಅವೈಲೇಬಲ್ ಇದೆ. ಕಾರ್ನರ್ ಸೈಜ್ಗಳು ಸಿಗುತ್ತಾ? ಇದೆ ಇದೆ ಇದೆ. ಯಾಕಂದ್ರೆ ಬೇಗ ಖಾಲಿ ಆಗಿಬಿಡುತ್ತೆ ಅದು. ಹೌದು ಹೌದು. ಸೊ ಇನ್ನು ಖಾಲಿ ಆಗೋಗ್ಬಿಟ್ಟಿದೆ, ಬೇಗ ಬಂದವ್ರಿಗೆ ಸಿಗತ್ತೆ ಅಷ್ಟೇ. ಸರ್ ಮೋಸ್ಟ್ ಆಫ್ 30-40 ಜಾಸ್ತಿ ಇದೆ, 30-50 ಜಾಸ್ತಿ ಇದೆ, ಯಾವ್ದು ಜಾಸ್ತಿ ಇದೆ? 30-40 ಜಾಸ್ತಿ ಇದೆ. ಜಾಸ್ತಿ ಇದೆ ಅಂತ 30-50 ಕಮ್ಮಿ ಇರೋದ್ರಿಂದ 30-50 ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿದೆ. 30-40 ಜಾಸ್ತಿ ಇದೆ. ಜಾಸ್ತಿ ಇದೆ ಅಂತ ಹೇಳ್ಬೋದು. ಸರ್ ನೀವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರೆ ಸರ್ ಪ್ರೀ ಬುಕಿಂಗ್ ಆದ್ರೂ ಕೂಡ, ಪ್ರೀ ಲಾಂಚ್ ಆದ್ರೂ ಕೂಡ ಆಲ್ರೆಡಿ ತುಂಬಾ ಸೆಟ್ಸ್ಗಳು ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಸೆಟ್ಸ್ಗಳು ಖಾಲಿ ಇದೆ, ಎಷ್ಟು ಅವೈಲೇಬಲ್ ಇದೆ ಸರ್ ಇವಾಗ? ಸರ್ 50% ಅಂತೂ ಫಿನಿಶ್ ಆಗಿದೆ, ಇನ್ನು 50% ಮಾತ್ರ ಇದೆ ಸರ್ ಅವೈಲೇಬಲ್ ಇರುವಂತದ್ದು. ಸೊ ಪ್ರೀ ಲಾಂಚ್ ಆದ್ರೂ ಕೂಡ ಇನ್ನು ಮುಂದಿನ ತಿಂಗಳು ಲಾಂಚ್ ಇದೆ ವೀಕ್ಷಕರೇ, ಆಲ್ರೆಡಿ 50% ಖಾಲಿ. ಕಾರಣ ಏನಂತಂದ್ರೆ ಸುತ್ತಮುತ್ತಲು ಕಂಪನೀಸ್ಗಳು ಜಾಸ್ತಿ ಇರೋದ್ರಿಂದ ಎಲ್ಲರೂ ಕೂಡ ಒಂದು ಒಳ್ಳೆ ಈ ಕಡೆ ಸೆಟ್ಲ್ ಆಗೋಣ ಅಂತ ಯೋಚನೆ ಮಾಡ್ತಿರೋದ್ರಿಂದ ಅರ್ಧಕ್ಕರ್ಧ ಖಾಲಿ ಆಗಿದೆ ಅಂತ ಸರ್ ಹೇಳ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ನೀವು ಬುಕ್ ಮಾಡ್ಕೊಬೇಕು. ಆ್ಯಂಡ್ ಇನ್ನೊಂದು ಕಾರ್ನರ್ ಸೈಜ್ಗಳೆಲ್ಲ ಹಾಟ್ ಕೇಕ್ ಇದ್ದಂಗೆ ಬೇಗನೆ ಖಾಲಿ ಆಗಿಬಿಡುತ್ತೆ, ಲಿಮಿಟೆಡ್ ಇರೋದ್ರಿಂದ ಅದನ್ನು ಬುಕ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಸರ್ ಉಳ್ಕೊಳ್ಳೋರೇನೋ ಓಕೆ, ಬಟ್ ಇನ್ವೆಸ್ಟ್ಮೆಂಟ್ ಮಾಡೋರು ಡೆವಲಪ್ಮೆಂಟ್ ಬಗ್ಗೆ ನೋಡ್ತಾರೆ. ಸೊ ನನಗೆ ಇಲ್ಲಿ ಸುತ್ತಮುತ್ತಲು ಇರುವಂತಹ ಕೆಲವೊಂದು ಕಂಪ್ನಿಗಳ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ಕೊಡಿ ಸರ್. ಸರ್ ಇಲ್ಲಿ ಟೋಟಲ್ KDB ಇಂಡಸ್ಟ್ರಿಯಲ್ ಏರಿಯಾ ಬಂದಿದೆ. 3,500 ಎಕರೆಯಲ್ಲಿ ಬಂದಿದೆ. ಅದರಲ್ಲಿ ನಿಮಗೆ ಬೋಯಿಂಗು, ಏರೋಪ್ಯಾಸು ಆ್ಯಂಡ್ ಅಮೆಜಾನಿಂಗು, ಸ್ವೆಲ್ಲು, ಕ್ರಿಕೆಟ್ ಸ್ಟೇಡಿಯಮು ಎಲ್ಲ ರೀತಿ ಬಂದಿದೆ. ತುಂಬಾ ಕಂಪನೀಸ್ ಇದೆ ಸರ್. ಡೆವಲಪ್ಮೆಂಟ್ ಚೆನ್ನಾಗಿದೆ ಅಂತ ಹೇಳ್ತೀರಾ? ತುಂಬಾ ಚೆನ್ನಾಗಿದೆ. ಸೊ ನಾನು ನಿಮ್ಗೆ ಏನು ಮಾಡ್ತೀನಿ ಅಂದರೆ ಇಲ್ಲಿನ ಲೊಕೇಶನ್ ಅನ್ನು ಕೊಟ್ಟಿರ್ತೀನಿ. ಆ ಲೊಕೇಶನ್ ನಿಮ್ಗೆ ಏನಾದರೂ ನೀವು ಕ್ಲಿಕ್ ಮಾಡಿದ್ರೆ ನೀವೇ ಸರ್ಚ್ ಮಾಡ್ಬೋದು ಸುತ್ತಮುತ್ತಲು ಯಾವ್ಯಾವ ರೀತಿ ಡೆವಲಪ್ಮೆಂಟ್ ಬರ್ತಾ ಇದೆ. ಫಾಕ್ಸ್ಕಾನ್ ಇರ್ಬೋದು, ಶೆಲ್ ಇರ್ಬೋದು, ಸ್ಯಾಪ್ ಇರ್ಬೋದು, ಅಮೆಝಾನ್ ಇರ್ಬೋದು, ಪ್ರತಿಯೊಂದು ಕೂಡ ಕಂಪನಿಗಳು ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ. ಸೊ ನೀವೇ ಯೋಚನೆ ಮಾಡಿ ಎಷ್ಟು ಡೆವಲಪ್ಮೆಂಟ್ ಇರ್ಬೋದು, ಎಷ್ಟು ವರ್ಕರ್ಗಳು ಕೆಲಸ ಮಾಡ್ತಾ ಇರ್ಬೋದು ಸರ್ ಇಲ್ಲಿ ಅಲ್ವಾ? ಯಾರಾದರೂ ರೆಂಟಲ್ ಪರ್ಪಸ್ ಕಟ್ಟಿದ್ರೆ ಸೊ ರೆಂಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಲಕ್ಷಾಂತರ ಜನ ಬರ್ತಾ ಇದೆ ಸರ್ ಕಂಪನಿಗಳಿಗೆ ಅಲ್ವಾ ಸರ್? ಎಲ್ಲ ಇದು
ತುಂಬ ಫಾಸ್ಟಲ್ಲಿದೆ. ಸೊ ರೆಂಟಲ್ ಇನ್ಕಮ್ ನೋಡ್ತಾ ಇರೋರ್ಗಂತೂ ಹೇಳ್ ಮಾಡಿಸಿರುವಂಥ ಜಾಗ. 100%. ಹೌದೌದು ಸರ್ ಸುತ್ತಮುತ್ತಲು ಸ್ಕೂಲು ಕಾಲೇಜು ಹಾಸ್ಪಿಟಲ್ಸ್ಗಳು ಯಾವ್ದಾದಿದೆ ಸರ್? ಫಸ್ಟ್ ಸ್ಕೂಲ್ಸ್ ಹೇಳಿ ಯಾವ್ದಿದೆ ಅಂತ ಹೇಳ್ಬಿಟ್ಟು. ಸರ್ DPS ಇದೆ, ಆಕಾಶ್ ಇದೆ, ನಲಂದ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಸರ್. ಓಕೆ, ಹಾಸ್ಪಿಟಲ್ ಯಾವ್ದಾದಿದೆ ಸರ್ ಇಲ್ಲಿ? ಆಕಾಶ್ ಇದೆ, ಸ್ಪರ್ಶ ಹಾಸ್ಪಿಟಲ್ ಇದೆ ಸರ್. ಫಸ್ಟ್ ಹಾಸ್ಪಿಟಲ್ ಇದೆ, ಎಲ್ಲ ದೊಡ್ಡದೇ ಇದೆ ಅಂತ ದೊಡ್ಡ ಹೇಳ್ಬೋದು. ದೊಡ್ಡ ಹಾಸ್ಪಿಟಲ್ ಇದೆ. ಆಮೇಲೆ ಯಾರಾದ್ರೂ ಬಂದು ನಾವು ಉಳ್ಕೊಂತೀವಿ, ಬೆಳಗ್ಗೆ ಎದ್ದಾಗ ನಮಗೆ ಗ್ರಾಸರೀಸ್ ಬೇಕು ಅಂತ ಅಂದಾಗ ಅಂಗಡಿಗಳಿರ್ಬೋದು, ನಮ್ಮ ಸೂಪರ್ ಮಾರ್ಕೆಟ್ಸ್ ಇರ್ಬೋದು, ಅವೆಲ್ಲ ಎಲ್ಲಿರುತ್ತೆ ಸರ್ ಇಲ್ಲಿ? ಸರ್ ಇಲ್ಲಿಂದ ದೊಡ್ಡದಾಗಿ ಬೇಕಂತಂದ್ರೆ ಇಲ್ಲಿಂದ 9 ಕಿಲೋಮೀಟರ್ಸ್ ದೇವನಹಳ್ಳಿಗೆ ಹೋಗಬೇಕು. ನಿಮ್ಗೆ ನಾರ್ಮಾಲಿಟಿ ಅಂತಂದ್ರೆ ಇಲ್ಲೇ ಪಕ್ಕದಲ್ಲೇ 1/2 ಕಿಲೋಮೀಟರ್ ಒಳಗಡೆ ಎಲ್ಲ ನಿಮ್ಗೆ ಹಾಲು ತರಕಾರಿ ಇದೆಲ್ಲ ಫ್ರೆಶ್ ಆಗೇ ಸಿಗುತ್ತೆ ಸರ್. ಸೊ ವಾಕೇಬಲ್ ಡಿಸ್ಟೆನ್ಸ್ ಇದೆ. ಸರಿನಾ ಕನೆಕ್ಟಿವಿಟಿ ಅಂತ ಬಂದ್ಬಿಟ್ಟು ನಮಗೆ ಬಸ್ ಸ್ಟ್ಯಾಂಡ್ ಇರ್ಬೋದು ಅಂಡ್ ರೈಲ್ವೆ ಸ್ಟೇಷನ್ಸ್, ಏರ್ಪೋರ್ಟ್, ಇವೆಲ್ಲ ಎಲ್ಲೆಲ್ಲಿ ಬರುತ್ತೆ ಇಲ್ಲಿ? ಸರ್ ಬಸ್ ಸ್ಟ್ಯಾಂಡ್ ಬಂದು ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ ನಿಮಗೆ. ಆಮೇಲೆ ರೈಲ್ವೆ ಸ್ಟೇಷನ್ ಬಂದು ದೇವನಹಳ್ಳಿ. ಓಕೆ, ನಿಮ್ಗೆ ಏರ್ಪೋರ್ಟ್ ಬ್ಯಾಕ್ ಗೇಟ್ ಬಂದು 2 ಕಿಲೋಮೀಟರ್ಸ್, ಫ್ರಂಟ್ ಗೇಟ್ಗೆ ಹೋಗ್ಬೇಕಂದ್ರೆ 8 ಕಿಲೋಮೀಟರ್ ಸರ್. ಓಕೆ ಸರ್, ಏನು ಸ್ಪೆಷಲ್ ಪ್ರೈಸ್ ಅನ್ನ ಕೋಟ್ ಮಾಡ್ತಾ ಇದ್ರ ಅಂಡ್ ನಮ್ಮ ವೀಕ್ಷಕರಿಗೆ ಏನಾದರೂ ಡಿಸ್ಕೌಂಟ್ ಸಿಗ್ಬೋದಾ ಸರ್ ಇಲ್ಲಿ? ಸರ್ 100% ಸ್ಪೆಷಲ್ ಡಿಸ್ಕೌಂಟ್ ಸಿಗುತ್ತೆ. ಕನ್ನಡಕೋರ ಕಡೆಯಿಂದ ಬಂದಿದ್ವಿ ಅಂತ ಹೇಳಿದ್ರೆ ಸ್ಪೆಷಲ್ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಓಕೆ, ಏನು ರೇಟ್ ಓಡ್ತಾ ಇದೆ ಸರ್ ಇಲ್ಲಿ? ಸರ್ ಪ್ರೆಸೆಂಟ್ ಬಂದು ನಾವು ಫ್ರೀ ಲಾಂಚಿಂಗ್ ನಡೀತಾ ಇರೋದ್ರಿಂದ 5700. 5700. ನೆಕ್ಸ್ಟ್ ಮಂತ್ ಲಾಂಚಿಂಗ್ ಇದೆ ನಮ್ದು, 6500 ಲಾಂಚ್ ಆಗುತ್ತೆ. ಸೊ ಅದು ಡೆಫಿನೆಟ್ಲಿ ಜಾಸ್ತಿ ಆಗೇ ಆಗುತ್ತೆ. ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ. ಅಷ್ಟೊಳಗಡೆ ಎಲ್ಲ ವರ್ಕ್ ಎಲ್ಲ ಫಿನಿಶ್ ಆಗುತ್ತೆ. ಅವಾಗ 100% 6500 ಓಡುತ್ತೆ. ಸರ್ ಸುತ್ತಮುತ್ತಲು ಎಲ್ಲ ಏರಿಯಾದಲ್ಲಿ ಯಾವ್ಯಾವ ರೇಟ್ ಓಡ್ತಾ ಇದೆ ಸರ್ ಇವಾಗ? ಯಾರಾದ್ರೂ ಬಂದ್ರು ಓಡಾಡ್ಬೋದು ಅಲ್ವಾ? ನಾವು ವಿಚಾರಿಸ್ಕೊ ಬರೋಣ ಅಂತ ಓಡಾಡ್ಬೋದು. ನಿಮ್ಮ ಪ್ರಕಾರ ಏನು ರೇಟ್? ಎಲ್ಲರೂ ಓಡಾಡ್ತಾರೆ. ಎಲ್ಲ 6000 ಮೇಲೆನೇ ಓಡ್ತದೆ ಸರ್. ಎಲ್ಲ ಹೊಸ ಲೇಔಟ್ಸ್ ಎಲ್ಲ 6000 ಮೇಲೆನೇ ಓಡ್ತದೆ. ಸೊ 6000 ಕಮ್ಮಿ ಅದು ಸಿಗ್ತಾ ಇಲ್ಲ? ಅದು ಸಿಗ್ತಾ ಇಲ್ಲ ಸರ್. ಆದ್ರೆ ನೀವು ಇಲ್ಲಿ 5700 ಕೊಡ್ತಾ ಇದ್ದೀರಿ. ವರ್ತ್ ಅನ್ಸುತ್ತೆ ಸರ್ ಇಲ್ಲಿ? 100% ವರ್ತ್ ಇದೆ ಸರ್. ಸೊ ವೀಕ್ಷಕರೇ, ನಿಮಗೂ ಡೌಟ್ ಇದ್ರೆ ಸರ್ ಹೇಳ್ದಂಗೆ 4 ಕಡೆ ಓಡಾಡಿ 6000 ಕಡಿಮೆ ಯಾವುದೇ ಇಲ್ಲಿ ಲೇಔಟ್ ಆಗಲಿ ಸೈಟ್ಸ್ ಆಗಲಿ ಇಲ್ಲಿ ಅವೈಲೇಬಲ್ ಇಲ್ಲ. ಡೆವಲಪ್ಮೆಂಟ್ ಅಷ್ಟು ಚೆನ್ನಾಗಿರೋದ್ರಿಂದ ಇಲ್ಲೇನೆ ಇದೇ ಸೈಟ್ ನೆಕ್ಸ್ಟ್ ಮಂತ್ ತಗೊಂತೀವಿ ಅಂತಂದ್ರೆ ನಿಮಗೆ 6500 ಕಮ್ಮಿ ಸಿಗೋದಿಲ್ಲ ಅಂತ ಹೇಳ್ಬೋದು. ಸೊ ಆದ್ರಿಂದ ಈ ಕೂಡಲೇ ಫಾಸ್ಟ್ ಆಗಿ ನೀವು ಇಲ್ಲಿ ಆಕ್ಟ್ ಮಾಡಬೇಕಾಗತ್ತೆ. ಯಾರಾದರೂ ಓಕೆ ನಾವು ಕೂಡ ರೆಡಿ ಇದ್ದೀವಿ ತಗೊಂತೀವಿ ಅಂತಂದ್ರೆ ಸರ್ ಬುಕಿಂಗ್ ಪ್ರೊಸೆಸ್ ಯಾವ ಥರ ಇರುತ್ತೆ? ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಸರ್. ಬುಕಿಂಗ್ ಪರ್ಸೆಂಟ್ ಬಂದ್ಬಿಟ್ಟು ಅವ್ರು ಬಂದು ಎಲ್ಲ ನೋಡ್ಕೊಂಡು ಜಾಗ ಎಲ್ಲ ಓಕೆ ಆದ್ಮೇಲೆ ಸೈಟ್ ನಂಬರ್ ಸೆಲೆಕ್ಷನ್ ಆದ್ಮೇಲೆ 50,000 ಬುಕಿಂಗ್ ಅಮೌಂಟ್ ತೊಗೊಂತೀವಿ. ಅದಾದ್ಮೇಲೆ ಲೀಗಲ್ಗೆ 10 days ಟೈಮ್ ಕೊಡ್ತೀವಿ. ಅದಾದ್ಮೇಲೆ 25% ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಬೇಕು. ಅಷ್ಟೊತ್ತಿಗೆ ಆಮೇಲೆ ಇನ್ನೊಂದು 2 months 3 months ಒಳಗಡೆ ನಮ್ಮ ಲೇಔಟ್ ಎಲ್ಲ ಫುಲ್ ಫಿನಿಶ್ ಆಗುತ್ತೆ. ಆಮೇಲೆ ಡೈರೆಕ್ಟ್ ರಿಜಿಸ್ಟ್ರೇಷನ್ ಸರ್. ರಿಜಿಸ್ಟ್ರೇಷನ್ ಎಲ್ಲ ಬ್ಯಾಂಕಲ್ಲಿ ಲೋನ್ ಅವೈಲೇಬಲ್ ಸಿಗುತ್ತೆ. ಲೋನ್ ಆಗ್ಬೋದು ನಿಮ್ಮ ಪ್ರಕಾರ? ಸರ್ 70 to 80% ನೀವೇ ಮಾಡಿಸ್ಕೊಡ್ತೀರಾ? 100% ನಾವು ಮಾಡ್ತೀವಿ. ಸೊ ಯಾರಾದರೂ ನಿಮ್ಮನ್ನ ಭೇಟಿ ಆಗಬೇಕು, ನಾವು MEK ಅವ್ರನ್ನ MEK ಡೆವಲಪರ್ಸ್ ಹತ್ರ ಬರಬೇಕು ಅಂತಂದ್ರೆ ಆಫೀಸ್ ಎಲ್ಲಿದೆ? ಡೀಟೇಲ್ಸ್ ಕೊಡಿ ಸರ್. ಆಫೀಸ್ ಬಂದು ಕೆಟ್ಕೆನಲ್ಲಿ ರೇವಾ ಕಾಲೇಜ್ ಸರ್ಕಲ್ ಅಲ್ಲಿ ನಮ್ದು MVK ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಆಫೀಸ್ ಅಲ್ಲಿದೆ ಸರ್. ಮೇನ್ ಆಫೀಸ್ ಅಲ್ಲಿದೆ. ಓಕೆ. ಫೈನಲ್ ಆಗಿ ಯಾರಾದರೂ ನಮ್ಮ ಈ ಭಾಗದಲ್ಲಿ ಸೈಟ್ ನೋಡ್ತಾ ಇರೋರಿಗೆ ನಿಮ್ಮ ಕಡೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಒಂದು ಕಿವಿ ಮಾತು ಅಂತ ಹೇಳ್ಬೋದು. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮಗೆ ಒಂದು ಒಳ್ಳೆ ಸೈಟ್ ತಗೊಳ್ಳಿ ಅಂತ. ನಿಮ್ಮ ಕಡೆಯಿಂದ ಹೇಳಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇಲ್ಲ ಸರ್, ಆರಾಮಾಗಿ ಎಲ್ಲರೂ ಬನ್ನಿ, ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ನಮ್ಮ ಕಡೆಯಿಂದ. ನಿಮ್ಗೆ ಯಾವುದೇ ರೀತಿ ಲೀಗಲ್ ಏನೇನು ಇಶ್ಯೂ ಇರ್ಬೋದು, ಇನ್ನೊಂದು ಇರ್ಬೋದು, ಆ ಥರ ಏನೇ ಇದ್ರು ನಿಮ್ಮ ಪೇಮೆಂಟ್ ರೀಪ್ಲೇಸ್ಮೆಂಟು ಒಂದು ಸ್ಪಾಟಲ್ಲೇ ನಿಮ್ಮ ಪೇಮೆಂಟ್ ರಿಫಂಡಬಲ್ ಮಾಡ್ತೀವಿ. ಒಂದು ರೂಪಾಯಿ ಕೂಡ ನಾವು ಡಿಡಕ್ಟ್ ಮಾಡಲ್ಲ. ನಿಮ್ಮ ಪೇಮೆಂಟ್ ಏನಿದೆ ಬುಕ್ಕಿಂಗ್ ಅಮೌಂಟ್ 50,000 ಕೊಟ್ಟಿರ್ತೀರಾ, ನಿಮ್ಮ ಲಾಯರ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೆಲ್ಲ ಲಾಯರ್ ಓಕೆ ಅಂದ್ರೇ ತಗೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ 50,000 ಇಮಿಡಿಯೇಟ್ಲಿ ಸ್ಪಾಟಲ್ಲಿ ವಾಪಸ್ ಕೊಡ್ತೀವಿ. ಆ ರೀತಿ ಇರುತ್ತೆ. ನಮ್ಮ ಅವಶ್ಯಕತೆ ಬರಲ್ಲ ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ಆಲ್ರೆಡಿ ಲೀಗಲಿಟಿ ಎಲ್ಲ ಚೆಕ್ ಮಾಡಿದ್ದಾರೆ, ಲೀಗಲ್ ಒಪಿನಿಯನ್ ಎಲ್ಲ ಬಂದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದು ಭಯಪ್ಪ ರೇರ ಆಗಿದೆ ಅಂತಂದ್ಮೇಲೆ ನೀವು ಭಯ ಪಡೋ ಅಗತ್ಯನೇ ಇಲ್ಲ. ಇಂಡಿವಿಜುವಲ್ ಖಾತಾ ಕೂಡ ಇದೆ. ಸೊ ಆ ಖಾತಾನು ಕೂಡ ನೀವು ಇಲ್ಲಿ ಬಂದು ವೆರಿಫಿಕೇಶನ್ ಮಾಡ್ಕೋಬಹುದು. ಹೌದಾ, ನಿಜವಾಗ್ಲೂ ನಮಗೆ ಹೆಸರು ಟ್ರಾನ್ಸ್ಫರ್ ಆಗುತ್ತಾ, ರೇರ ಅಪ್ರೂವ್ಡ್ ಇದೆಯಾ, ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇರೋದ್ರಿಂದನೇ ನಾವು ಈ ಮಾತನ್ನ ಹೇಳ್ತಾ ಇರೋದು ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇವ್ರದ್ದು ಆಫೀಸ್ ಅಡ್ರೆಸ್ ಕೊಟ್ಟಿರ್ತೀನಿ, ಈ ಲೊಕೇಶನ್ ಅಡ್ರೆಸ್ ಕೊಟ್ಟಿರ್ತೀನಿ. ಒಂದ್ಸತಿ ಇಲ್ಲಿ ಬನ್ನಿ. ಸರ್ ಹೇಳ್ದಂಗೆ ಸುತ್ತಮುತ್ತಲು ವಿಚಾರಿಸಿ 6000 ರೂಪಾಯಿ ಕಮ್ಮಿ ಸಿಕ್ಕಿದ್ರೆ ನೀವೇ ಯೋಚನೆ ಮಾಡಿ ವೀಕ್ಷಕರೇ. ಸೊ ಪ್ರೀ ಲಾಂಚ್ ಆಗಿರೋದ್ರಿಂದ ಇದೇ ನಿಮಗೆ ನೆಕ್ಸ್ಟ್ 6500 ಆಗೇ ಆಗುತ್ತೆ ಅಂತ ಹೇಳ್ಬೋದು. ಸೊ ಬೇಗ ಆ್ಯಕ್ಟ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ. ಸರ್ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಲೇಔಟನ್ನು ಒಂದು ಒಳ್ಳೆ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ.